ಗಳನ್ನ ಹೇಳ್ತೀನಿ. ಸೊ, ಇದನ್ನು ನಾನು ಶಾರ್ಟ್ಸಲ್ಲೂ ಹಾಕ್ತಿರ್ತೀನಿ. ಈಗ ಒಂದು 2-3 ಹನಿಗವನನ್ನು ಚಿಕ್ಕದಾಗಿ ಚೊಕ್ಕದಾಗಿ ಹೇಳ್ತೀನಿ. ಸೊ, ಮೊದಲನೇದಾಗಿ ಚಿಂತೆ. ಮನುಷ್ಯನಿಗಲ್ಲದೆ ಪ್ರಾಣಿಗಳಿಗೂ ಬರುತ್ತದೆ ಚಿಂತೆ. ಚಿಂತೆನ ಅತಿಯಾಗಿ ಚಿಂತಿಸಬಾರ್ದು. ಚಿಂತೆನ ಅತಿಯಾಗಿ ಚಿಂತಿಸಿದರೆ ಚಿತೆ ಮೇಲೆ ಹೋಗಿ ಮಲಗಬೇಕಾಗುತ್ತೆ. ಸೊ, ಗುಂಡನಿಗೆ ಒಂದು ಕತೆ ಹೇಳ್ಬಿಟ್ಟು ಒಂದು ಕತೆ ಮೂಲಕ ಹೇಳ್ತೀನಿ. ಗುಂಡನಿಗೆ ಒಬ್ಬಳು ಹೆಣ್ಮಗಳಿದ್ಳು. ಅವಳು ಕಾಲೇಜಿಗೆ ಹೋಗುತ್ತಿದ್ದಳು. ಗುಂಡ ಬಹಳ ಮರ್ಯಾದಸ್ಥನಾಗಿದ್ದ. ಅವಳು ಎಲ್ಲಿ ದಾರಿ ತಪ್ಪುತ್ತಾಳೋ ಎಂಬುದು ಅವನಿಗೆ ಚಿಂತೆಯಾಗಿತ್ತು. ಇದು ಗೊತ್ತಾಗಿ ಅವನ ಮಗಳು ಗುಂಡನಿಗೆ ಸಮಾಧಾನಪಡಿಸಿದಳು. ಆದರೂ ಗುಂಡನಿಗೆ ಚಿಂತೆ ಬಿಡಲಿಲ್ಲ. ಮತ್ತಷ್ಟು ಕಾಡತೊಡಗಿತ್ತು. ಕೊನೆಗೆ ಅವಳ ವಿದ್ಯಾಭ್ಯಾಸ ಮೊಟಕುಗೊಳಿಸಿ ಮದುವೆ ಮಾಡಿದ. ಇದರ ಅರ್ಥ ಅತಿಯಾದ ಚಿಂತೆ ನಮಗೆ ಹಾಗೂ ಇತರರ ಭವಿಷ್ಯಕ್ಕೂ ಮುಳ್ಳಾದೀತು ಎಂದು ನಮಗೆ ತಿಳಿಯುತ್ತದೆ. ಚಿಂತಿಸುತ್ತಾ ಕುಳಿತರೆ ಸಮಯ ವ್ಯರ್ಥವಾಗುತ್ತದೆ ವಿನಃ ನಮ್ಮ ಮಾನಸಿಕ ಒತ್ತಡಗಳು ಕೂಡ ಹೆಚ್ಚಾಗುತ್ತದೆ. ನಮ್ಮ ಚಿಂತೆಗಳು ಇನ್ನು ಮತ್ತೊಬ್ಬರಿಗೆ ಚಿಂತೆನೇ ಆಗಬೇಕು ವಿನಃ ನಾವೇ ಇನ್ನೊಬ್ಬರಿಗೆ ಚಿಂತೆ ಆಗಬಾರದು. ಸಮಸ್ಯೆಗಳಿಗೆ ಚಿಂತೆ ಪರಿಹಾರವಲ್ಲ, ಪರಿಹಾರಗಳಿಗೆ ನೂರಾರು ಸೂತ್ರಗಳಿವೆ. ನಮ್ಮ ಚಿಂತೆಗಳು ಚಿಂತನೆ ಆಗಬೇಕು, ನೂರಾರು ಜನರಿಗೆ ದಾರಿದೀಪವಾಗಬೇಕು ಎಂಬುದೇ ನಮ್ಮ ಅನಿಸಿಕೆ. ಇನ್ನೊಂದು ಹೇಳ್ತೀನಿ, ಪಾಪಿಗಳು. ಈ ಜಗತ್ತಿನಲ್ಲಿ ಯಾರು ಪಾಪಿಗಳಲ್ಲ ಹೇಳಿ? ಎಲ್ಲರೂ ಒಂದಲ್ಲ ಒಂದು ರೀತಿಗಳ ಪಾಪಗಳು ಮಾಡಿದವರೇ. ಕೆಟ್ಟ ಮನುಷ್ಯರು ಕೆಟ್ಟ ಕೃತ್ಯಗಳು ಎಸಗಿ ಪಾಪಿಗಳಾಗಿರುತ್ತಾರೆ. ಇನ್ನು ನಾವು ಕೆಟ್ಟ ಯೋಚನೆಗಳನ್ನು ಮಾಡಿ ಪಾಪಿಗಳೆನಿಸಿಕೊಳ್ಳುತ್ತೇವೆ. ಎರಡರಲ್ಲೂ ಅಷ್ಟೇನೂ ಅಂತರವಿಲ್ಲ. ಒಂದು ಉದಾಹರಣೆ ಕೊಡುವೆ. ಗುಂಡ ರೌಡಿ ರಂಗಣ್ಣನ ಏರಿಯಾದಲ್ಲಿ ಮನೆ ಬಾಡಿಗೆ ಹಿಡಿದ. ಆ ಏರಿಯಾದ ಜನರು ರೌಡಿ ರಂಗಣ್ಣನಿಗೆ ಭಯಪಡುತ್ತಿದ್ದರು. ಯಾರೂ ಅವನೊಂದಿಗೆ ಮಾತನಾಡುತ್ತಿರಲಿಲ್ಲ. ಗುಂಡ ಮಾತ್ರ ರಂಗಣ್ಣನಿಗೆ ಅಣ್ಣ ಕಾಫಿ ತಿಂಡಿ ಆಯ್ತಾ ಎಂದು ಆರೋಗ್ಯದ ಬಗ್ಗೆ ವಿಚಾರಿಸಿಕೊಳ್ಳುತ್ತಿದ್ದ. ಒಮ್ಮೆ ಗುಂಡನಿಗೆ ಕರೋನಾ ಬಂದಿತ್ತು. ಮನೆ ಮಾಲೀಕರು ಆಗಿಂದಾಗಲೇ ಮನೆ ತೆರವು ಮಾಡುವಂತೆ ಗುಂಡನಿಗೆ ಆಜ್ಞೆವಿದ್ದರು. ಯಾರೂ ಅವನ ಸಹಾಯಕ್ಕೆ ಬರಲಿಲ್ಲ. ಕೊನೆಗೆ ರೌಡಿ ರಂಗಣ್ಣನು ಮನೆ ಮಾಲೀಕನಿಗೆ ಗುಂಡ ಹುಷಾರಾಗುವವರೆಗೂ ಹಾಗೂ ನಂತರವೂ ಗುಂಡ ಅಲ್ಲೇ ಇರುತ್ತಾನೆಂದು ಮನೆ ಮಾಲೀಕನಿಗೆ ಎಚ್ಚರಿಸಿದನು. ಇದಕ್ಕೆ ಮನೆ ಮಾಲೀಕನು ಸಮ್ಮತಿಸಿದನು. ಇದರ ಅರ್ಥ ಪಾಪಿಗಳತ್ತ ಪ್ರೀತಿಯಿಂದ ಕೈ ಚಾಚಿದರೆ ಪ್ರೀತಿಯಿಂದ ಅಪ್ಪಿಕೊಳ್ಳುವರು, ದ್ವೇಷದಿಂದ ನೋಡಿದರೆ ದ್ವೇಷವನ್ನು ಕಾರುವರು. ಯಾರೂ ಹುಟ್ಟುತ್ತಾ ಪಾಪಿಗಳಾಗಿರುವುದಿಲ್ಲ. ಪರಿಸ್ಥಿತಿ ಅವರನ್ನು ಪಾಪಿಗಳನ್ನಾಗಿ ಮಾಡುತ್ತೆ. ಪಾಪಿಗಳನ್ನು ನಂಬದಿದ್ದರೂ ಅವರನ್ನು ಪ್ರೀತಿಯಿಂದ ಕಾಣಿ, ಅವರು ಪ್ರೀತಿಯನ್ನು ಹಿಂದಿರುಗಿಸುತ್ತಾರೆ. ಆ ಭಗವಂತನೇ ಪಾಪಗಳನ್ನು ಕ್ಷಮಿಸುವಾಗ ನಾವು ಯಾವ ಲೆಕ್ಕ? ಪಾಪಿಗಳಿಗೂ ಸಮಾಜದಲ್ಲಿ ಸ್ಥಾನಮಾನ ಕೊಟ್ಟರೆ, ಅವರನ್ನು ನಮ್ಮಂತೆಯೇ ಕಾಣತೊಡಗಿದರೆ ಸಮಾಜದಲ್ಲಿ ಪಾಪಕರ್ಮಗಳೇ ಇರುವುದಿಲ್ಲ. ಇನ್ನೊಂದು ಹೇಳ್ತೀನಿ, ನಗುವು ನೂರಾರು ನೋವನ್ನು ಮರೆಸುತ್ತೆ. ಒಂದು ಮುಗುಳ್ನಗೆ ಇನ್ನೊಬ್ಬರಲ್ಲಿ ಜೀವ ತುಂಬುತ್ತೆ. ಒಂದು ನಗು ನೂರಾರು ನೋವುಗಳನ್ನು ದೂರ ಇಡುತ್ತೆ. ಒಂದು ಉದಾಹರಣೆ ಕೊಡುವೆ. ಗುಂಡ ಮುದುಕನಾಗಿದ್ದ, ಆದರೂ ಬಲು ಕೋಪಿಷ್ಠನಾಗಿದ್ದ. ಅವನ ಬಳಿ ಕೈಗೆ ಹಾಕಿಕೊಳ್ಳುವ ಒಂದು ಕಡ ಇತ್ತು. ಅವನು ಯಾರಿಗೂ ಕೊಡುತ್ತಿರಲಿಲ್ಲ. ಅವನ ಮಕ್ಕಳು ಕೇಳಿದರೂ ಕೊಡುತ್ತಿರಲಿಲ್ಲ. ಗುಂಡನ್ನು ನೋಡಿಕೊಳ್ಳಲು ಒಬ್ಬ ಕೆಲಸದವನು ಬಂದ. ಅವನು ಸದಾ ನಗುತ್ತಾ ಗುಂಡನ ಸೇವೆ ಮಾಡುತ್ತಿದ್ದ. ಗುಂಡನಿಗೆ ಏನು ಇಷ್ಟವೋ ಅವೆಲ್ಲವನ್ನು ನಗುತ್ತಲೇ ಮಾಡಿದ. ಇದರಿಂದ ಸಂತೃಪ್ತನಾದ ಗುಂಡನು ಅವನ ಖಡ್ಗವನ್ನು ಸೇವಕನಿಗೆ ಕೊಟ್ಟನು. ಇದರ ಅರ್ಥ ನಗುವಿನಿಂದ ಏನನ್ನು ಬೇಕಾದರೂ ಪಡೆಯಬಹುದು ಅಥವಾ ಸಾಧಿಸಬಹುದು. ನಿಮ್ಮಲ್ಲಿ ಎಷ್ಟೇ ನೋವಿದ್ದರೂ ಬೇರೆಯವರನ್ನು ಮುಗುಳ್ನಗೆಯಿಂದ ಕಾಣಿ, ಆಗ ನಿಮ್ಮ ನೋವು ಕಮ್ಮಿಯಾಗುತ್ತದೆ. ನಿಮಗೆ ಕೋಪ ಬಂದರೆ ಮುಗುಳ್ನಗೆಯನ್ನು ತಂದುಕೊಳ್ಳಿ, ಕೋಪ ತನಗೆ ತಾನೇ ಕಮ್ಮಿಯಾಗುತ್ತದೆ. ಯಾವುದರಿಂದಲೂ ಮಾಡಲಾಗದನ್ನು ನಗುವಿನಿಂದ ಸಾಧಿಸಬಹುದು. ನಗುವಿನಲ್ಲಿ ಆ ಶಕ್ತಿ ಇದೆ. ನಗುವಿನಿಂದ ಯಾರ ಮನಸ್ಸನ್ನು ಬೇಕಾದರೂ ಗೆಲ್ಲಬಹುದು. ಒಂದು ನಗುವು ನೂರಾರು ಕಾಯಿಲೆಗಳನ್ನು ದೂರರಿಸುತ್ತೆ.